ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಭಾಳ ದಿವ್ಸ ಅಲ್ಲ, ಇಟ್ಸ್ ಬಿನ್ ಅ ಮಂತ್ ನಾ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಇವತ್ತು ಮಾಡ್ಬೇಕಂತ ಐತಿ. ಸೊ ನಾನು ನನ್ನ ಬರ್ಡೇ ವ್ಲಾಗ್ ಶೂಟ್ ಮಾಡ್ಕೊಂಡಿದ್ದೆ ಮಾರ್ನಿಂಗಿಂದ ಆಫ್ಟರ್ನೂನ್ ನಾನು ವ್ಲಾಗ್ ಶೂಟ್ ಮಾಡೋಕೆ ಆಗಿಲ್ಲ. ಯಾಕಂದ್ರೆ ನಾ ಫುಲ್ ಗಡ್ಬಿಡಿ ಒಳಗಿದ್ದೆ. ಸೊ ನಾ ಸ್ಕಿಪ್ ಮಾಡಿಬಿಟ್ಟೆ ಅವತ್ತಿನ ದಿನ. ಸೊ ಇವತ್ತು ಮಾಡಾತೀನಿ. ಇಟ್ಸ್ ಜಸ್ಟ್ ಸಿಂಪಲ್ ಅ ಡೇ ಇನ್ ಮೈ ಲೈಫ್. ಆ್ಯಂಡ್ ನಾ ಕಾಲೇಜಿಗೆ ಹೋಗತ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ದಿಸ್ ಇಸ್ ದಿ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಐತಿ, ಲೈಟ್ ಬ್ಲೂ ಜೀನ್ಸ್ ಐತಿ. ಅದು ಇಲ್ಲಿ ಕಾಣತ್ತಿಲ್ಲ, ಬಟ್ ನಾನು ನಿಮ್ಗೆ ಲೈಟರ್ ತೋರಿಸ್ತೀನಿ. ಸೊ ದ್ಯಾಟ್ಸ್ ಔಟ್ಫಿಟ್. ಆ್ಯಂಡ್ ನಾ ಎಲ್ಲ ರೆಡಿನೂ ಆಗೇನಿ. ಈಗ ಎಲ್ಲರೂ ಏನೋ ತಿಳ್ಕೊಬೇಡ್ರಿ, ರೆಡಿ ಆಗ್ತಾರಂದ್ರೆ ಮೇಕಪ್ ಹೊಡ್ಕೋತಾರೆ. ನೋ, ಐ ಜಸ್ಟ್ ಅಪ್ಲೈ ವೈಟಮಿನ್ ಸಿ ಸೀರಮ್ ಫ್ರಮ್ ಪಿಲ್ಗ್ರಿಮ್ ಆ್ಯಂಡ್ ಮಾಯ್ಶ್ಚರೈಸರ್ ಫ್ರಮ್ ಲ್ಯಾಕ್ಮೆ ಆ್ಯಂಡ್ ಸನ್ಸ್ಕ್ರೀನ್ ಅಗೇನ್ ಫ್ರಮ್ ಪಿಲ್ಗ್ರಿಮ್. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಲಿಪ್ಸ್ಟಿಕ್. ಸೊ ಜ್ಯುವೆಲ್ಲರಿನೂ ಏನೂ ಜ್ಯುವೆಲ್ಲರಿ ಇಲ್ಲ, ಒಂದು ಸಿಂಪಲ್ ಲಾಕೆಟ್ ಹಾಕೊಂಡೇನಿ ಆ್ಯಂಡ್ ದಿಸ್ ಸ್ಟೋನ್ ಇಯರಿಂಗ್ಸ್ ಅಷ್ಟೇ. ಸೊ ನನ್ನ 9:20 ಬಸ್ ಬರ್ತೈತಿ ಆ್ಯಂಡ್ ಐ ಹ್ಯಾವ್ ಟು ಲೀವ್ ನಾವು. ನಮ್ಮಪ್ಪ ಡ್ರಾಪ್ ಮಾಡ್ತಾರೆ ನಂಗೆ. ಪಟ್ ಹೋಗಿ ಡಬ್ಬ ಪ್ಯಾಕ್ ಮಾಡ್ಕೊಳ್ಳೋ. ಇಟ್ಸ್ ಆಲ್ರೆಡಿ 9:10. ಡಬ್ಬ ಪ್ಯಾಕ್ ಮಾಡ್ಕೊಂಡು ವಾಟರ್ ಬಾಟಲ್ ಇಟ್ಕೊಂಡು ಐ ವಿಲ್ ಜಸ್ಟ್ ಸಿ ಯು ಸೂನ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ನಾ ಈಗ ಬಸ್ ಹತ್ತಿದೆ ಆ್ಯಂಡ್ ಈ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಹೋಗಿ ಭಾಳ ಕೆಲಸ ಐತಿ. ಸೊ ಸಿ ಯು ದೇರ್. 1 hour later. ಎಂಥ ಬಿಜಿ ಅದ ಪ್ರೊಜೆಕ್ಟ್ ಮಾಡೋರು. ಏನಿಲ್ಲ, ನಾಳೆ ಎಕ್ಸಾಮ್ ಪ್ರೆಸೆಂಟೇಷನ್ ಬಿಟ್ಟು ಬಂದ್ಬಿಡು. ಏನು ಮಾಡಿವ ಎಲ್ಲ ಮಾಡಿದೆ, ಕೆಲಸ ಇಲ್ಲ ಏನಿಲ್ಲ ನೋಡ್ರಿ. ದಿಮಾಕ್ ನೋಡ್ರಿ ಕಾಲೇಜಿಗೆ ಬಂದು. ಈಕಿ ಕೊಟ್ಟಾಳೆ, ಈಕಿ ಹಚ್ಕೊಳತ್ತಾಳ. ಈಕಿ ಏನೋ ತಂದಾಳಂತ್ರಿ ನಂಗೆ. ವಾಟರ್ ಬಾಟಲ್ ಏನಿಲ್ಲ. ವಾಹ್, ಶಾನೆ ಅದಿ ತಗೋ. ಏನೋ ತಂದಾಳು ನೋಡು, ತಡಿ ತೆಗಿದೆ. ಫುಲ್ ಜೂಡಿಯೋನ ಹೊತ್ಕೊಂಡ್ಬಂದಿ. ಒಂದ ಕಡೆ ಹೋದೆ ಎಲ್ಲ ಸಿಕ್ತು. ನೋಡಿ ಗೈಸ್, she bought me jewelry. Thank you. ವೆಲ್ಕಮ್. A few inches later. ನೋಡ್ರಿ, ಈಕಿ ಸಾಕ್ಷಿ ಈಗ ಬಂದಾಳೆ. ಈಕಿ ನೋಡು ತೆಗೆದು ಕೊಡತ್ತಾಳ ನಂಗೀಗ. ಹುಡ್ಕ ಸಿಗೋಲ್ತ್ರಿ. ಇನ್ನೊಂದು ಸ್ವಲ್ಪ ಬಿಟ್ಟು ಬಾಟಲ್ ಈಗಿಂದ ಬೆಸ್ಟ್ ಬಾಟಲ್ ಅವ್ರಿಗೆ ಬಂತ. ತೆಗಿಲಿ, ಡಬ್ಬಿ ತೆಗಿ. ಡಬ್ಬಿ ಇಲ್ಲ, ಇಲ್ಲೇ ಇಟ್ಟಿದ್ದೆ. ಪಿಜಿದಾಗ ಇಟ್ಕೊಂಡು ಎಲ್ಲ ಫ್ಲಾಪ್. ಈಕಿ ನೋಡ ತೊಂಬಂದಾಳ. ವಾವ್, ಇದೀನೋ ಅದ್ರಾಗ ಹಾಕ್ಕೊಟ್ಬಿಡ್ಬೇಕಿಲ್ಲ. ಈಕಿನ ನೋಡ್ರಿ ಇದು ತಂದಾಳ. ಥ್ಯಾಂಕ್ ಯು. ಹಾಗೆ ಮಾಡ್ತೇನೆ. ಈಗ ಬಾ. ಅದಕ್ಕೆ ಇಬ್ರು ನಿನ್ನೆ ಜೋಡಿಯಾಗ ಹೋಗಿ ತಗೊಂಬಂದಿವಿ. ಥ್ಯಾಂಕ್ ಯು. ನೋಡ್ರಿ ಗೈಸ್, ಎಷ್ಟು ದಿನ ಬಿಟ್ಟು ತಿನ್ನತ್ತೇವೆ. ಸಣ್ಣವ್ರಿದ್ದಾಗಿನ ಮೆಮ್ರೀಸ್. ತಿನ್ಬೇ. 2 hours later. ಸೊ ಈಗೆಲ್ಲ PPT ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಮನೆಗೆ ಹೊಂಟೇನಿ. ಫುಲ್ ಟಯರ್ಡ್ ಆಗೈತಿ. ಓಕೆ, ಸೊ ಈಗ ಮನೆಗೆ ಬಂದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕುಂತೇನಿ. ನಾನು ಏನಾದರೂ ಹೊಟ್ಟೆ ಹಶು ಆಗತೈತಿ, ನನಗೆ ಏನು ತಿನ್ನೋದೈತಿ. ಸೊ ಹೋಗಿ ಐ ಚೆಕ್ ಏನೈತಿ ತಿಂದು ನಾನು ನಾಳೆ ಪ್ರೆಸೆಂಟೇಷನ್ ಎಲ್ಲ ಕೊಡೋದೈತಿ. ವಿ ಹ್ಯಾವ್ ದಿ phase 2 ಆಫ್ ಆರ್ ಪ್ರೊಜೆಕ್ಟ್ ನಮ್ಮ ಕಾಲೇಜ್ನಾಗ. ಸೊ ಅದ್ರ ಸಂಬಂಧ ಈಗ ಅದನ್ನು ಮಾಡಬೇಕು, ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಭಾಳ ಹೆಕ್ಟಿಕ್ ಐತೆ ನಾಳೆ. ಸೊ ಲೆಟ್ಸ್ ಸಿ. 20 minutes later. ಸೊ ಗೈಸ್, ಈಗ ಕುಂತೇನಿ ನಾನು ಓದ್ಬೇಕಂತ ಹೇಳಿ. ನಾಳೆ
ಪ್ರೆಸೆಂಟೇಷನಿಗೆ ನೋಡ್ರಿ ಇಲ್ಲೇ ಎಷ್ಟು ಪ್ರಿಪೇರ್ ಮಾಡೇನಿ. ಇನ್ನೂ ಪ್ರಿಪೇರ್ ಆಗ್ಬೇಕು. 20 ನಿಮಿಷ 4 ಮಂದಿ ಇಡಬೇಕು. 20 ನಿಮಿಷ ಮಿನಿಮಮ್, 20 ನಿಮಿಷ ಮಿನಿಮಮ್, ಮ್ಯಾಕ್ಸಿಮಮ್ ಅರ್ಧ ತಾಸು ಅಂತ. ಬಟ್ ಏನು ಹೇಳ್ಬೇಕು, 20 ನಿಮಿಷ ಕೊರು ಸಾಕಾಗೈತೆ ನಮ್ಗೆ. ಇದು ಅಸೈನ್ಮೆಂಟ್ ರಿಪೋರ್ಟ್ ಎಂಥ ಹೆಕ್ಟಿಕ್ ಆಗೈತೆ ಹೇಳ್ತೇನಿಲ್ಲ. ಎದ್ದಕ್ಕಾರ ಇಂಜಿನಿಯರಿಂಗ್ ಜಾಯಿನ್ ಆಗೇನಿ ಅಂತ ಅನ್ಸ್ಬಿಟ್ಟೆ. ಸುಮ್ಮ ಕಾಮರ್ಸ್ ತೊಗೊಂಡು BCom ಮಾಡಿ ಎಲ್ಲ ಹೋಗಿದ್ದೆ, ಇಷ್ಟೊತ್ತಾಗ ಮುಗಿದ್ಬಿಟ್ಟಿರ್ತಿತ್ತು ಐ ಗೆಸ್. ಇಂಜಿನಿಯರಿಂಗ್ ಬಾಪ್ರೆ ಫುಲ್ ಹೆಕ್ಟಿಕ್. ಇವ್ರದ್ದು ಅಸೈನ್ಮೆಂಟ್ಸ್, ಅದು ಬರೀ ಅಸೈನ್ಮೆಂಟ್ಸ್ ಇಲ್ಲ ಅಂತ ಬರೀ ಬರೆಯುವುದಿಲ್ಲ ಅಸೈನ್ಮೆಂಟ್ನಾಗ. ಅಸೈನ್ಮೆಂಟ್ ಕ್ಯಾನ್ಸಲ್ ಮಾಡಿ ಮತ್ತು ಪ್ರೊಜೆಕ್ಟು ಮಾಡ್ಬೇಕಂತದ್ರ ಒಳಗೆ ಪ್ರೊಜೆಕ್ಟ್ಸ್ ಮಾಡ್ಬೇಕಂತ. ಬರೀ 10-15 ಮಾರ್ಕ್ಸಿಗೆ ಪ್ರೊಜೆಕ್ಟ್ ಮಾಡ್ಬೇಕು. ಮತ್ತು ಪ್ರೊಜೆಕ್ಟ್ ಮಾಡಿರಿ, ಅದರ ರಿಪೋರ್ಟ್ ಮಾಡಿರಿ, ಸಾಕು ಮಾಡಿಬಿಟ್ಟಾರೆ. ಈಗ ಜಸ್ಟ್ ನಾಳೆ ಪ್ರೆಸೆಂಟೇಷನ್ ಒಂದು ಚಲೋ ಆಗ್ಬೇಕು. ಸ್ವಲ್ಪರ ಏನರ ಓದ್ಕೋಬೇಕು ನಾನು ನಾಳೆ ಪ್ರೆಸೆಂಟೇಷನಿಗೆ. ಯಾಕಂದ್ರೆ ಅಲ್ಲಿ ಹೋಗಿ ನಿಲ್ಲಾಕಾರ ಬರೋದಿಲ್ಲ. ಇನ್ನೂ ನೋಡ್ಲಾರ್ದು ಹಿಂಗೆ ಹೇಳಬೇಕು, ಫುಲ್ ಹೆಕ್ಟಿಕ್ ಆಗಿಬಿಡ್ತೈತಿ. ಸೊ ಅದಕ್ಕೆ ನಾನು ಇಷ್ಟು ಪ್ರಿಪೇರ್ ಮಾಡ್ಕೊಂಡೇನಿ. ಇನ್ನೂ ಸ್ವಲ್ಪ ಓದ್ಕೊಳಕ್ಕೆ ಮಾಡ್ಕೋಬೇಕು. ಆ್ಯಂಡ್ ಪ್ಲೀಸ್ ಪ್ರೇ ಮಾಡಿರಿ. ಓಕೆ, ಐ ಆಮ್ ಸಾರಿ, ಪ್ರೇ ಮಾಡೋಕೆ ನಿಮಗೆ ಈಗ ಆಗೋಂಗಿಲ್ಲ. ಬಟ್ ಅಟ್ಲೀಸ್ಟ್ ಫೈನಲ್ ಎಕ್ಸಾಮಿಗೆ ಪ್ರೇ ಮಾಡಿರಿ. ನೀವು ಈಗ ಪ್ರೇ ಮಾಡೋ ಮಟ್ಟ ನಾನು ಮುಗಿದ್ಬಿಟ್ಟಿರ್ತೈತಿ. ಸೊ ನನ್ನ ಫೈನಲ್ ಇರ್ತೈತಲ್ಲ, ಲೈಕ್ ರಿಪೋರ್ಟಿಂದ ಡೆಮಾನ್ಸ್ಟ್ರೇಷನ್, ಅವಾಗ ಸಂಬಂಧ ಪ್ರೇ ಮಾಡಿರಿ ನಾನು ಚಲೋ ಆಗ್ಬೇಕಂತ ಹೇಳಿ. ಸೊ ಈಗ ನಾ ಸ್ವಲ್ಪ ಓದ್ಕೊಂಡು ಊಟ ಮಾಡಿ ಮಲ್ಕೋತೇನೆ. ಮತ್ತು ನಾಳೆ 6 o'clock ಹೇಳ್ಬೇಕು ನಾ, 7:20 ಬಸ್ ಬರ್ತೈತಿ. ಸೊ ಈಗ ನಾ ಓದ್ಕೊಂಡು ಕುಂದರ್ತೇನೆ. I'll see you guys soon. ನಮ್ಮ ಇದೇನೋ ಮಸ್ತ್ ತಿನ್ನಕ್ಕೆ ಮಾಡಿದ್ರೆ. ಸೊ ಇಟ್ ವಾಸ್ ಸೋ ಗುಡ್. ಸೊ ತಿಂದು ಹೊಟ್ಟೆ ತುಂಬಿತ್ತು ನಂಗೆ ಈಗ ಫುಲ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿ ಡೇ. ಆ್ಯಂಡ್ ದಿಸ್ ಈಸ್ ಅ ಡೇ ಇನ್ ಮೈ ಲೈಫ್. ಸೊ ನಾ ಪ್ರಾಬ್ಲಮ್ಸ್ ಬ್ಯಾಡ್ ಅಂತೀನಿ, ಬಟ್ ದೇವ್ರು ಹಿಂಗೆ ಚಿಪುಕ್ ಅಂತ ಹಾಕ್ಬಿಡ್ತಾರೆ ಪ್ರಾಬ್ಲಮ್ಸ್. ಸೊ ಆ್ಯಂಡ್ ದ್ಯಾಟ್ ಪ್ರಾಬ್ಲಮ್ ಈಸ್ ಮೇಕಿಂಗ್ ರಿಪೋರ್ಟ್ಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ನಾಳೆ ಪ್ರೆಸೆಂಟೇಷನ್ ಒಂದು ಚಲೋ ಆಗಲಿ. ಅದಕ್ಕೆ ನೀವು ಅನ್ಕೋತಿರ್ಬೇಕು ಪ್ರೆಸೆಂಟೇಷನ್ ಏನು ಅನ್ನತಳಿಕೆ ಅಂತ. ಬಟ್ ಅಷ್ಟು ಹೆಕ್ಟಿಕ್ ಐತಿ ಅದಕ್ಕೆ ನಾ ಭಾಳ ಅನ್ನತೇನಿ. ಬಟ್ ಹೋಪ್ಫುಲಿ ಅದು ಚಲೋ ಆಗ್ಬೇಕು. ಇಷ್ಟು ಅನ್ನತಿದ್ದಕ್ಕಾರ ಚಲೋ ಆಗ್ಬೇಕು. ಸೊ ದ್ಯಾಟ್ಸ್ ಆಲ್. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್. bye.